ಈ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ಇಂಟರ್ನೆಟ್ನನ್ನೇ ಶೇಕ್ ಮಾಡಿಬಿಟ್ಟಿದೆ. ನೀವು ಇದರ ಬಗ್ಗೆ ಕೇಳಿರಬಹುದು, ಆದ್ರೆ ಇದು ಅಸ್ಲಿ ಏನ್ ಗೊತ್ತಾ? ಮೇ 15ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಒಂದು ವಿಚಾರಣೆಯಲ್ಲಿ ಭಾರತದ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಯುವಕರನ್ನು ಕಾಕ್ರೋಚ್ಗೆ ಕಂಪೇರ್ ಮಾಡಿದರು. ನಂತರ ಅವರು ಕ್ಲಾರಿಫಿಕೇಶನ್ ಕೊಟ್ಟರು, ನಾನು ಎಲ್ಲ ಯುವಕರ ಬಗ್ಗೆ ಹೇಳಿಲ್ಲ, ಫೇಕ್ ಡಿಗ್ರಿ ತರುವವರ ಬಗ್ಗೆ ಹೇಳಿದ್ದೆ ಅಂತ. ಆದ್ರೆ ಆಗಾಗ್ಲೇ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಯುವಕರಿಗೆ ಈ ಮಾತು ಇಷ್ಟವಾಗ್ಲಿಲ್ಲ. ಅದೇ ಸಮಯದಲ್ಲಿ ಅಭಿಜಿತ್ ದಿಕ್ಕೆ ಎಂಬ ವ್ಯಕ್ತಿ ಕಾಕ್ರೋಚ್ ಅನ್ನೋ ಪದವನ್ನೇ ಬ್ರ್ಯಾಂಡ್ ಆಗಿ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಹೊಸ ಮೂವ್ಮೆಂಟ್ ಶುರು ಮಾಡಿದ. ಕೆಲವೇ ಗಂಟೆಗಳಲ್ಲಿ 1,00,000ಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಮಾಡ್ಕೊಂಡ್ರು. ಅಂದ್ರೆ ಈ ಪಾರ್ಟಿಗೆ ಎಷ್ಟು ಕ್ರೇಜ್ ಇದೆ ಅನ್ನೋದು ನಿಮಗೆ ಅರ್ಥ ಆಗಬಹುದು. ಹೆಸರು ಫನ್ನಿಯಾಗಿ ಕಾಣಿಸಿದ್ರು ಇದರ ಮ್ಯಾನಿಫೆಸ್ಟೋ ತುಂಬಾ ಸೀರಿಯಸ್ ಆಗಿದೆ. ರಿಟೈರ್ಡ್ ಜಡ್ಜಸ್ಗೆ ರಾಜ್ಯಸಭಾ ಪೋಸ್ಟ್ ಬೇಡ, ಮಹಿಳೆಯರಿಗೆ 50% ರಿಸರ್ವೇಶನ್, ಪಾರ್ಟಿ ಚೇಂಜ್ ಮಾಡುವ ರಾಜಕಾರಣಿಗಳಿಗೆ 20 ವರ್ಷ ಬ್ಯಾನ್, ಮೀಡಿಯಾಯನ್ನು ಕ್ವೆಶ್ಚನ್ ಮಾಡಬೇಕು. ಕೇವಲ 3 ದಿನಗಳಲ್ಲಿ ಇದರ ಇನ್ಸ್ಟಾಗ್ರಾಮ್ ಪೇಜ್ಗೆ 2,00,000ಕ್ಕೂ ಹೆಚ್ಚು ಫಾಲೋವರ್ಸ್ ಬಂದಿದ್ದಾರೆ. ಈ ಒಂದು ಮೂವ್ಮೆಂಟ್ನಿಂದಲೇ ಜೆನ್ಸಿ ಯೂತ್ ಎಷ್ಟು ಪವರ್ಫುಲ್ ಅಂತ ಗೊತ್ತಾಗಿದೆ.